ನಮ್ದು ಮೇಡಮ್ ಡಿಸ್ಟ್ರಿಕ್ಟ್. ಮೇಡಮ್ ಗುಡ್ ಮಾರ್ನಿಂಗ್. ಒಂದು ಮೇಡಮ್. ಹಾಂ ಪ್ರವೀಣ್ ಮೇಡಮ್ ಈ ಕಡೆ ಮೇಡಮ್ ಈ ಕಡೆ. ಹೌದು ಒಂದೇ ನಿಮಿಷ ಕವರ್ ಆಗಿ ಎಂಬ್ಲಮ್ ಕವರ್ ಆಗೋಗ್ತದೆ. ನಾವು ಹೇಳಿದ ಹತ್ರ ಕರ್ಕೊಂಡು ಬರಬೇಕು. Sure. ಗುಡ್ ಮಾರ್ನಿಂಗ್ ಬಂದಿದ್ದೀವಿ ಸರ್. ಗುಡ್ ಮಾರ್ನಿಂಗ್ ಸರ್. ಹಾಂ ಕ್ರಾಸ್ ಆಗ್ಬೇಕಾ? ಕೊಡಪ್ಪ ನಾನು ಸಾಹೇಬ್ರಿಗೆ ಒಂದು ಕೊಡ್ತೀರಾ ಸರ್? ಗುಡ್ ಮಾರ್ನಿಂಗ್ ಸರ್. ಸಿ ಒ ಸಾಹೇಬ್ ಸರಿ ಕಡೆ ಸರ್. ರೈತ ಹಾಕಿದ್ದೀವಿ ಸರ್.
ಹೇಳಪ್ಪ. ಹಾಂ ಹೊರಡ್ತೀವಿ. ಹಾಂ ಕೂತ್ಕೊಂಡಿರ್ತೀವಿ. ಇನ್ನೊಂದು ಸರ್. ಹ್ಞೂ ಅದೇ ಸರ್ ಅದೇ. 24 on that side. ಸರ್ ಒಂದು 10/1959ರಂದು ಭಾರತ ಮತ್ತು ಚೀನಾದ ಗಡಿ ಪ್ರದೇಶದಲ್ಲಿರುವ ಲಡಾಖ್ ಪ್ರದೇಶದ ಅಕ್ಸಾಯ್ ಎಂಬ ಸ್ಥಳದಲ್ಲಿ ಸಿಆರ್ಪಿಎಫ್ ಪಡೆಯ ಡಿಎಸ್ಪಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಇಲ್ಲ 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 ಹಿಂಗೆ ಬಂದ್ಬಿಡಿ. ಒಳಗಡೆಯಿಂದ ಬಂದ್ಬಿಡಿ. ಕೋಟಿಕೋ ಒಳಗಡೆ ಬಂದ್ಬಿಟ್ರೆ ಈ ಕಡೆಗೆ ಈಗ ಇದಾಯ್ತದೆ. ಕೋಟಿಕೋ ಒಳಗಡೆ ಜಾಗ ಇದೆಯಾ ಅಂತ ನೋಡ್ತೇನೆ. ಇಲ್ಲಿ ಕಟ್ರಪ್ಪ, ಇಲ್ಲಿ ಕಟ್ರಿ. ಹಾಗೆ ಪ್ರವೀಣ ಕೋಟಿಕೋ ಒಳಗಡೆ ಜಾಗ ಕ್ಲಿಯರ್ ಇದೆಯಾ ನೋಡಿ. ಯಾವ್ದು ಹಂಗಾಗಿ ಬನ್ನಿ. ಸರಿ ಕಡೆ ಸರಿ ಕಡೆ ಸರಿ ಮೇಲೆ ಕಟ್ಟು, ಕೆಳಗಡೆ ಕಿತ್ಕೊಂಬರ್ತದೆ. ಇದೀಗ ಮುಖ್ಯ ಅತಿಥಿಗಳ ಆಗಮಿಸಲಾಗುತ್ತದೆ. ಇದೀಗ ಪರೇಡ್ ಕಮಾಂಡರ್ ಶ್ರೀ ಎಸ್ ಮಹದೇವಸ್ವಾಮಿ ಮುಖ್ಯ ಅತಿಥಿಗಳಿಂದ ವಿಶೇಷ ದಿನದ ಕವಾಯಿತನ್ನು ಪ್ರಾರಂಭಿಸಲು ಅನುಮತಿಯನ್ನ ಕೋರಲಿದ್ದಾರೆ.
ಇದೀಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮೈಸೂರು ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಿಸಿದ ನಂತರ ಮುಖ್ಯ ಅತಿಥಿಗಳು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ತನ್ವೀರ್ ಆಸಿಫ್ IAS ಆಯುಕ್ತರು, ಮೈಸೂರು ನಗರ ಪಾಲಿಕೆ, ಮೈಸೂರು ನಗರ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀಮತಿ ಸೀಮಾ ನಡ್ಕರ್ IPS ಪೊಲೀಸ್ ಆಯುಕ್ತರು, ಮೈಸೂರು ನಗರ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ವಿಷ್ಣುವರ್ಧನ್ IPS ಪೊಲೀಸ್ ಅಧೀಕ್ಷಕರು, ಮೈಸೂರು ಜಿಲ್ಲೆ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಚನ್ನಬಸಣ್ಣ ಲಗೋಟಿ IPS ನಿರ್ದೇಶಕರು, ಕರ್ನಾಟಕ ಪೊಲೀಸ್ ಅಕಾಡೆಮಿ, ಮೈಸೂರು ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀಮತಿ ಗೀತಾ ಪ್ರಸನ್ನ IPS, ಶ್ರೀ TJ ಉದೇಶ್ IPS ಪೊಲೀಸ್ ಅಧೀಕ್ಷಕರು, ಕುಮಾರಿ RN ಇಂದುಮಣಿ IPS ಉಪ ಪೊಲೀಸ್ ಆಯುಕ್ತರು, ಕಾನೂನು ಮತ್ತು ಸುವ್ಯವಸ್ಥೆ, ಮೈಸೂರು ನಗರ ಇವರಿಂದ ಪುಷ್ಪಗುಚ್ಛ.
ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಆಯುಕ್ತರು ಅಪರಾಧ ಮತ್ತು ಸಂಚಾರ ಮೈಸೂರು ನಗರ ಇವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಇದೀಗ ಗ್ರೂಪ್ ಕ್ಯಾಪ್ಟನ್ ಶ್ರೀ ಬಿಲ್ಲೋರ್ ಹೇಮಂತ್ ಕುಮಾರ್, ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಏರ್ಪೋರ್ಟ್ ಸೆಲೆಕ್ಷನ್ ಬೋರ್ಡ್ ಮೈಸೂರು ಇವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಇವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಮಾರುತಿಗೆ ಕೆಎಸ್ಪಿಎಸ್ ಕಮಾಂಡೆಂಟ್ ಕೆಆರ್ಪಿ ಮೈಸೂರುರವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಶ್ರೀ ಸಿದ್ದನಗೌಡ ಪಾಟೀಲ್ ಡಿಸಿಪಿಸಿಆರ್ ಮೈಸೂರು ಇವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಮಹಾದೇವ್ ಪ್ರಸಾದ್ ಕಮಾಂಡೆಂಟ್ ಕೆಎಸ್ಐಎಸ್ಎಸ್ ಮೈಸೂರುರವರಿಂದ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಶಿವಶಂಕರ್ ಟ್ರಾಫಿಕ್ ಎಸಿಪಿ ಮೈಸೂರುರವರಿಂದ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ.
PS ಪೊಲೀಸ್ ಉಪಾಧೀಕ್ಷರು ಹುಣಸೂರು ಉಪವಿಭಾಗ ಇವರಿಂದ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ನಂದೀಶ್ ಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಸಿಎನ್ ಪೊಲೀಸ್ ಠಾಣೆ ಮೈಸೂರು ನಗರ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಕುಮಾರಿ ಕೀರ್ತಿ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಹೆಬ್ಬಾಳ ಪೊಲೀಸ್ ಠಾಣೆ ಮೈಸೂರು ನಗರ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ನಂಜುಂಡಯ್ಯ ಸಿಎಂ ಕೆಆರ್ಎಸ್ಐ DAR ಮೈಸೂರು ಇವರಿಂದ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಚಂದ್ರ HC 20 KARP ಮೈಸೂರು ಅವರಿಂದ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ನಂಜುಂಡೇಶ್ವರ HC 197 KSRP ಮೈಸೂರವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ರಾಮಮೂರ್ತಿ ಡಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಇವರಿಂದ ಹುತಾತ್ಮರ ಸ್ಮಾರಕ. ಶ್ರೀ ಗಣಪತಿ ನಿವೃತ್ತ ಇನ್ಸ್ಪೆಕ್ಟರ್ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ.
ರಾಜಯ್ಯ ನಿವೃತ್ತ ಕಮಾಂಡೆಂಟ್ ಕೆಎಸ್ಆರ್ಪಿ ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ನಲ್ಲಿ ಹುತಾತ್ಮರಾದ ಕಾಳಪ್ಪ ಅವರ ಮಗ ನೂತನ್ ಮಾದಪ್ಪ ಅವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಗಾಂಧಿ ಸ್ಪೆಷಲ್ ಪೊಲೀಸ್ ಆಫೀಸರ್ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಲಕ್ಷ್ಮೀನಾರಾಯಣ್ ಯಾದವ್ ಪತ್ರಿಕಾ ಪ್ರತಿನಿಧಿಗಳು ಮೈಸೂರು ಮಿತ್ರ ಇವರಿಂದ ಹುತಾತ್ಮರ ಮೈಸೂರು ಮಿತ್ರ. ಸ್ವಾಮಿ ಪ್ರಜಾವಾಣಿ ಇವರಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಣೆ. ಸಹಾಯಕ ಕಮಾಂಡೆಂಟ್ ಇವರ ನೇತೃತ್ವದಲ್ಲಿ ವಾಲಿ ಫೈರ್ ಆಗಲಿದೆ. ಈ ಸಂದರ್ಭದಲ್ಲಿ ಬ್ಯಾಂಡ್ ತಂಡದವರಿಂದ 3 ಹಂತವಾಗಿ ರಾಷ್ಟ್ರಗೀತೆಯನ್ನ ನುಡಿಸಲಿದ್ದು ಸಮಸ್ತರು ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿ ಹಾಗೂ ಸಮವಸ್ತ್ರಧಾರಿಗಳು ಸಲ್ಯೂಟ್ ಮಾಡಲು ವಿನಂತಿ.
ದಯವಿಟ್ಟು ಸಮಸ್ತರು ಕುಳಿತುಕೊಳ್ಳಬೇಕಾಗಿ ವಿನಂತಿ. ಇದೀಗ ಎನ್ ವಿಷ್ಣುವರ್ಧನ್ IPS ದಿನಾಚರಣೆ ಅಂಗವಾಗಿ ಈ ದಿವಸ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಎಂ ಇ ಮೋಲಿಗಯ್ಯ, ಪೊಲೀಸ್ ಮಹಾನಿರೀಕ್ಷಕರು ದಕ್ಷಿಣ ವಲಯ, ವೇದಿಕೆ ಮೇಲೆ ಆಸೀನರಾಗಿರುವ ಮೈಸೂರು ನಗರ ಪೊಲೀಸ್ ಆಯುಕ್ತರಾದಂಥ ಶ್ರೀಮತಿ ಸೀಮಾ ಡಾಕ್ಟರ್ ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶ್ರೀಯುತ ಮುಖೇಶ್ ಕುಮಾರ್ ಅವರವರೇ, ಕಾರ್ಪೊರೇಷನ್ ಕಮಿಷನರ್ ಆದಂತಹ ಶ್ರೀಯುತ ಶೇಖ್ ತನ್ವೀರ್ ಆಸಿಫ್ ಅವರೇ, ಚನ್ನಬಸಪ್ಪ ನಂಗೋಟಿರವರೇ, ಕುಮಾರಿ ಬಿಂದುಮಣಿರವರೇ, ಶ್ರೀತಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರೇ, ಪೊಲೀಸ್ ಕುಟುಂಬ ವರ್ಗದವರೇ, ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನಾವಿಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆ ಅಂಗವಾಗಿ ಸೇರಿದ್ದೇವೆ. ಈ ಒಂದು ದಿವಸವನ್ನು ನಾನು ಯಾಕೆ ನಾವು ಆಚರಣೆ ಮಾಡಬೇಕನ್ನೋ ಬಗ್ಗೆ ತಮಗೆ ಒಂದು ಕಿರು ಪರಿಚಯ ಮಾಡಿ ನಾನು ಇಚ್ಛಿಸುತ್ತೇನೆ. ದಿನಾಂಕ 21/10/1959 ಭಾರತ ಮತ್ತು ಚೀನಾದ ಗಡಿ ಪ್ರದೇಶದಲ್ಲಿರುವ ಲಡಾಖ್ ಪ್ರದೇಶದ ಅಕ್ಸೈ ಎಂಬ ಸ್ಥಳದಲ್ಲಿ CRPF ಪಡೆಯ DSP ಕರಣ್ ಸಿಂಗ್ ಮತ್ತು ಅವರ ಸಿಬ್ಬಂದಿಗಳು ಗಸ್ತು ಕಾರ್ಯದಲ್ಲಿರುವಾಗ ಚೀನಾ ಪಡೆ ಇವರ ಮೇಲೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ ದಾಳಿ ನಡೆಸಿದರು. ಎದೆಗುಂದದೆ ಕೊನೆಯ ರಕ್ತದ ಹನಿ ಹಾಗೂ ಗುಂಡು ಇರುವವರೆಗೆ ಕೇವಲ ರೈಫಲ್ನಿಂದ ನಮ್ಮ ಸೈನಿಕರು ಅತ್ಯುತ್ತಮ ಸಾಹಸದ ಹೋರಾಟ ನಡೆಸುತ್ತಾ 10 ಮಂದಿ ಜವಾನರು ಮೃತರಾಗಿ 9 ಮಂದಿ ಗಾಯಗೊಂಡರು ಮತ್ತು ಸೆರೆಯಾದರು. ಈ ಪಡೆ ತೋರಿದ ಧೈರ್ಯ ಮತ್ತು ಸಾಹಸ ಇಡೀ ರಾಷ್ಟ್ರವನ್ನು ಶೋಕದ ಕಡಲಲ್ಲಿ ಮುಳುಗಿಸಿತು. ಈ ದಿನದ ನೆನಪಿಗಾಗಿ ಒಂದು ಸ್ಮಾರಕವನ್ನು ಈ ಸ್ಥಳದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 16,000 ಅಡಿ ಎತ್ತರದ ಬಂಜರು ಹಾಗೂ ಅತಿ ಶಿಥಿಲ ಪ್ರದೇಶದ ಭಾರತ ಸರ್ಕಾರವು ನಿರ್ಮಿಸಿತು. ಈ ನೆನಪಿಗಾಗಿ ಪ್ರತಿ ವರ್ಷ ಪೊಲೀಸ್ ಸೇವೆಯಲ್ಲಿದ್ದಾಗ ನಿಧನರಾದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ರಾಷ್ಟ್ರವ್ಯಾಪಿ ಹುತಾತ್ಮ ದಿನವನ್ನು ದಿನಾಂಕ 21 ಅಕ್ಟೋಬರ್ರಂದು ಆಚರಿಸಲಾಗುತ್ತಿದ್ದು, ಈ ಒಂದು ಮಧ್ಯಂತರ ವರ್ಷದ ಅವಧಿಯಲ್ಲಿ ಮೃತರಾಗುವ ಎಲ್ಲ ಪೊಲೀಸ್ ಸಿಬ್ಬಂದಿ ಹೆಸರುಗಳನ್ನು ಸಹ 21 ಅಕ್ಟೋಬರ್ ಅಂದು ಸ್ಮರಿಸಲಾಗುತ್ತದೆ. ಪ್ರತಿ ಪೊಲೀಸ್ ಘಟಕದಲ್ಲೂ ಈ ದಿನವನ್ನು ಹುತಾತ್ಮ ದಿನವನ್ನಾಗಿ ಆಚರಿಸುವಂತೆ ಈ ಘಟಕದಲ್ಲೂ ಸಹ ಶ್ರದ್ಧಾಂಜಲಿ ಕಾರ್ಯವಾದ ಈ ದಿನವನ್ನು ನಾವು ಆಚರಿಸಲಾಗುತ್ತದೆ. ಇಂದು ನಡೆಯುತ್ತಿರುವ ಪೊಲೀಸ್ ಹುತಾತ್ಮ ದಿನಾಚರಣೆಯಂದು ಭಾರತಾದ್ಯಂತ 1 ಸೆಪ್ಟೆಂಬರ್ 2024ರಿಂದ 31 ಆಗಸ್ಟ್ 2025ರವರೆಗೆ ಸೇವೆಯಲ್ಲಿದ್ದಾಗ ಹುತಾತ್ಮರಾದ ಕರ್ನಾಟಕದ 8 ಮಂದಿ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸೇರಿದಂತೆ ಒಟ್ಟು 191 ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಹುತಾತ್ಮರಾಗಿದ್ದು, ಅವರುಗಳ ಹೆಸರನ್ನು ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಲಿದ್ದೇನೆ. ಆಂಧ್ರ ಪ್ರದೇಶ್ DSP M ಚಂದ್ರಾಧರ್ ರಾವ್, DSP ಶಾಂತಾರಾವ್, ಸಬ್ ಇನ್ಸ್ಪೆಕ್ಟರ್ M ಅಶೋಕ್, ಕಾನ್ಸ್ಟೇಬಲ್ ಬೆಲಸನ್ ಜೀವನ್, ಕಾನ್ಸ್ಟೇಬಲ್ ಕೋಟೇಶ್ವರ ರಾವ್. ಅರುಣಾಚಲ್ ಪ್ರದೇಶ್ ಕಾನ್ಸ್ಟೇಬಲ್ ತೂತನ್ ಸೆರಿಂಗ್. ಅಸ್ಸಾಂ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಅರ್ಚನಾ ದೇವಿ, ಲಾನ್ಸ್ ನಾಯಕ್ ಹಿಮಾಂಶು ಸಹಾರಿಯಾ. ಬಿಹಾರ್ ಸಬ್ ಇನ್ಸ್ಪೆಕ್ಟರ್ ಪ್ರೀತಮ್ ರಸಾಕ್, ASI ರಾಜೀವ್ ರಂಜನ್ ಮಾಲ್, ASI ಜಿತೇಂದ್ರ ಕುಮಾರ್ ಸಿಂಗ್, ಹವಲ್ದಾರ್ ಮಿಥಿಲೇಶ್ ಕುಮಾರ್, ಕಾನ್ಸ್ಟೇಬಲ್ ಶೇಖರ್ ಪಾಸ್ವಾನ್, ಕಾನ್ಸ್ಟೇಬಲ್ ಅಶೋಕ್ ಕುಮಾರ್ ಭಗತ್, ಕಾನ್ಸ್ಟೇಬಲ್ ರವಿಕಾಂತ್ ಕುಮಾರ್, ಕಾನ್ಸ್ಟೇಬಲ್ ಕೋಮಲ್ ನರೇಶ್ ಕುಮಾರ್ ಧ್ರುವ್, ಕಾನ್ಸ್ಟೇಬಲ್ ರಮನ್ ಸೂರಿ, ಕಾನ್ಸ್ಟೇಬಲ್ ದುಮಾ ಮಟ್ಕಮಿ, ಕಾನ್ಸ್ಟೇಬಲ್ ಪಂಡ್ರು ಕೋಯಂ, ಕಾನ್ಸ್ಟೇಬಲ್ ಸೋಮ್ಲು ವೆಟ್ಟಿ, ಕಾನ್ಸ್ಟೇಬಲ್ ಸುದರ್ಶನ್ ರೆಡ್ಡಿ, ಕಾನ್ಸ್ಟೇಬಲ್ ಸುಬರ್ನಾಥ್ ಯಾದವ್, ಕಾನ್ಸ್ಟೇಬಲ್ ಹರೀಶ್, ಕಾನ್ಸ್ಟೇಬಲ್ ವಸೀಫ್ ಕುಮಾರ್ ರಾವ್ತೆ, ಕಾನ್ಸ್ಟೇಬಲ್ ರಾಜು ಓಯಾಮ್, ಕಾನ್ಸ್ಟೇಬಲ್ ಮನೋಜ್ ಕುಮಾರ್, ಕಾನ್ಸ್ಟೇಬಲ್ ದಿನೇಶ್ ನಾಗ್. ಗುಜರಾತ್ ಸಬ್ ಇನ್ಸ್ಪೆಕ್ಟರ್ ಜದೀದ್ ಖಾನ್ ಮುಸಫ್ ಖಾನ್ ಪಠಾನ್, ಸಬ್ ಇನ್ಸ್ಪೆಕ್ಟರ್ ಸಚಿನ್ ರಾಜ್ ಕುಮಾರ್ ಶರ್ಮಾ, ಕಾನ್ಸ್ಟೇಬಲ್ ವಿರಾಲ್ಬೇನ್ ಹರಿಭಾಯ್ ಪ್ರಭಾರಿ. ಜಾರ್ಖಂಡ್ ಕಾನ್ಸ್ಟೇಬಲ್ ಸುನೀಲ್ ಧನ್. ಕರ್ನಾಟಕ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಬುಡಲಿ, ASI ವೆಂಕಟಾಚಲಪತಿ, ಪೊಲೀಸ್ ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರಿ. ಕೇರಳ ಡ್ರೈವರ್ ಸಿವಿಲ್ ಪೊಲೀಸ್ ಆಫೀಸರ್ ಶ್ಯಾಮ್ ಪ್ರಸಾದ್. ಮಧ್ಯ ಪ್ರದೇಶ್ ಇನ್ಸ್ಪೆಕ್ಟರ್ ಸಂಜಯ್ ಖಾಟರ್, ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಧ್ರುವ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಾಮಚಂದ್ರ ಗೌತಮ್,
Assistant Sub Inspector Mahesh Kumar Kori, Head Constable Constable Mahesh Kamdu Nagulwar, Manipur Sub Inspector Mohammad Shah Jahan, Constable Soibam Sanjit Singh, Rifleman Varini, Nagaland, Constable Chandan Das, Odisha, Constable Lakshman Bhaji, Odisha Auxiliary Police Force Loknath Sabar, Punjab Sub Inspector Charanjit Singh, Assistant Sub Inspector Dhanwant Singh, Constable Harveer Singh, Rajasthan, ASI Surendra Kumar, Head Constable Prasidhilal, Head Constable Prahlad Ram, Constable Atar Singh, Constable Ram Singh, Constable Devnarayan Gurjar, Constable Akshay, Special Sub Inspector M. Shanmugavel, Head Constable C. Srinivasan, Head Constable Jasmine Milan Raj, Telangana, Assistant Commandant Bannoth Jawaharlal, Constable T. Sandeep, Constable V. Sridhar, Constable N. Pavan Kalyan, Constable Saidulu, Tripura, Sub Inspector David Darlong, Rifleman Milan Debar Burma, Uttar Pradesh, Inspector Company Commander Sunil Kumar, Head Constable Durgesh Kumar Singh, Constable Saurabh Kumar, Sub Inspector Rajkumar Karmakar, Sub Inspector Subhash Chandra Biswas, Sub Inspector Jitendra Prasad Soren, Sub Inspector Jayant Gosal, ASI Tapas Mudi, ASI Rituparn De, Constable Muhammad Sayer, Constable Sujit Kumar Pandit, Constable Somen Mahata, Constable P.L. Pathak, National Volunteer Force Hussain Khan, Chandigarh, Head Constable Sukhjinder Singh, Constable Sukhdarshan, Delhi, Sub Inspector Yashpal Singh, ASI Satyavir Singh, ASI Chatarpal Singh Raghav, Head Constable Shantipal, Constable Sandeep, Constable Victor N, Constable Atul Yadav, Constable Kiranpal Singh, Jammu and Kashmir, ASI Yograj Singh, Head Constable Bhajan Singh, Head Constable Bashir Ahmad, Head Constable Rasul Bhatt, Head Constable Jagbir Singh, Head Constable Riaz Ahmad, Special Constable Subhash Chandar, Special Constable Jaswant Singh, Babu Thakur, Head Constable Haripal, Head Constable Surendra Kumar, Head Constable Ram Ayodhya Singh, Head Constable Dayanand, Head Constable Dalu Ram Chaudhary, Constable Venkatramana Tammi Shetty, Constable Deepak Chingikam, Constable Deepak Kumar, Constable Parmanathan, Constable Bachu Mondal, Constable Ankul Singh, Constable Chaudhary Chetan Panduran, Constable Sukhbasirlal, Constable Vinay Prasad, Constable Sonamane Swapnil Subhash, Constable Rajvi Nunai, CISF, Head Constable Neeraj Kumar Singh, Head Constable Arvind Kumar Vaida, Head Constable Manesh Kumar Biswal, Head Constable Anand Kumar, Constable Nilmoy Mondal, Constable Sanjay Kumar Murmu, CRPF, Second in Command Maharwar Prabhu, Sub Inspector Sunil Kumar Mandal, ASI Satyavan Kumar Singh, Head Constable Mahima Nand Shukla, Head Constable Arvind Kumar, Constable Dilip Kumar Paswan, Constable Solanki Mehbubai Nandalal Bhai, Constable Pranesh Koch, Constable Ananda Koch, ITBP, Head Constable Ismi Vibhonsha Singh, Constable Sunil Kumar, Constable Rajesh, Constable Pawar Amar Shamrao, Constable Zafar Iqbal, SSP, Inspector Shankar Sarkar, Assistant Sub Inspector Ashok Kumar, Constable Ganesh Murthy D, Constable Akhilesh Gupta, Constable Shivpal Singh, Constable Rajendra Prasad Bhavriya, NDRF, Constable Surendra Datta Notiya, RPF, Assistant Sub Inspector Ramesh Kumar Singh, Assistant Sub Inspector Hari Narayan Sarkar, Head Constable Mandala Srinivas Rao, Head Constable Theodore Soren, Head Constable B. Ayyappan, Constable Basha Singh, Constable Sanjay Om Prakash Mishra, Constable Shrikant Venkat Wagmare, Constable Arvind Tomar. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನ ಸ್ವಾಗತಿಸಿ ಮಾನ್ಯ ಪೊಲೀಸ್ ಉಪ ಮಹಾನಿರೀಕ್ಷಕರು ದಕ್ಷಿಣ ವಲಯ ಮೈಸೂರು ರವರು ಹಿತನುಡಿಯನ್ನ ಆಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಪೊಲೀಸ್ ಹುತಾತ್ಮ ದಿನಾಚರಣೆಯ ವೇದಿಕೆಯಲ್ಲಿರುವ ಮೈಸೂರು ನಗರ ಪೊಲೀಸ್ನ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರೇ, ಸಿಇಒರಾದಂತಹ ಶ್ರೀ ಮುಖೇಶ್ ಅವರೇ, SP ಅವರಾದಂತಹ ಶ್ರೀ ವಿಷ್ಣುವರ್ಧನ್ ಅವರೇ, ಕಾರ್ಪೊರೇಷನ್ ಕಮಿಷನರ್ ಆದಂತಹ ಶ್ರೀ ಶೇಖ್ ತನ್ವೀರ್ ಆಸಿಫ್ ಅವರೇ,
KPA ಡೈರೆಕ್ಟರ್ ಆದಂತಹ ಚಂದ್ರಸನ್ ಅವರೇ, DCP ಇರದಂತಹ ಕುಮಾರಿ ಬಿಂದುಮಣಿ ಅವರೇ, ಗ್ರೂಪ್ ಕ್ಯಾಪ್ಟನ್ ಹೇಮಂತ್ ಅವರೇ, ಇಲ್ಲಿ ನೆರೆದಿರುವ ವಿವಿಧ ನಮ್ಮ ಸ್ಪೆಷಲ್ ಯೂನಿಟ್ನ KSRP ಕಮಾಂಡೆಂಟರ್ ಆದಂತಹ ಶ್ರೀ ದೊರೆಮನಿ ಭೀಮಯ್ಯ ಅವರೇ, ಮಾರುತಿ ಅವರೇ, ಮತ್ತು ಮಾದೇವ ಸ್ವಾಮಿ ಅವರೇ, ಶ್ರೀ ರಾಜಸೇ ಅವರು ರಿಟೈರ್ಡ್ SP ಅವರು, ಸುಂದರರಾಜ್ ಅವರು, ನಂತರ ಮಲಿಕ್ ಅವರು, ಮತ್ತು DCPC ಆದಂತಹ ಸಿದ್ದೇಗೌಡ ಪಾಟೀಲ್ ಅವರು, ಇಲ್ಲಿ ನೆರೆದಿರುವ ಎಲ್ಲ ವಿವಿಧ ವೃಂದದ ಅಧಿಕಾರಿಗಳು, DSP, ಇನ್ಸ್ಪೆಕ್ಟರ್ ಮತ್ತು ವಿವಿಧ ವೃಂದ ಎಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ನಿವೃತ್ತ ಅಧಿಕಾರಿಗಳೇ, ಪೊಲೀಸ್ ಕುಟುಂಬ ವರ್ಗದವರೇ, ನಾಗರಿಕ ಬಂಧುಗಳೇ ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರೇ ಮತ್ತು ಈ ಪರೇಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ನಮ್ಮ SP ಮೈಸೂರು ವಿಷ್ಣುವರ್ಧವರು ಮಾತಾಡಬೇಕಾದ್ರೆ ಇದನ್ನು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಏನಂದರೆ ಈ ಹುತಾತ್ಮ ದಿನಾಚರಣೆಯನ್ನು ಏನಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ, ಏನಕ್ಕೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಒಂದು ಹಿಸ್ಟ್ರಿನ ಕೊಟ್ಟರು. 1959 ಏನು ನಡೆದಂತಹ ಘಟನೆ, ಹಾಟ್ ಸ್ಪ್ರಿಂಗ್ಸ್ ಲಡಾಖ್ನಲ್ಲಿ 1951 ಅಕ್ಟೋಬರ್ 21 ನಡೆದಂತಹ ಒಂದು ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡುವಂತಹ ನಮ್ಮ ಸಿಬ್ಬಂದಿಗಳು, ಪ್ಯಾರಾಮಿಲಿಟರಿ ಫೋರ್ಸ್ಗಳು ಆ ಇವೆಂಟ್ ಬಗ್ಗೆ ಎಲ್ಲರಿಗೂ ಇಲ್ಲಿ ಅದನ್ನು ನೆನಪಿಸಿದ್ರು. ನಮಗೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆ, ಪೊಲೀಸ್ ಮತ್ತು ಅದರ ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ ಇದನ್ನು ಸೇರಿಕೊಂಡು ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು, ಇಂಟರ್ನಲ್ ಸೆಕ್ಯೂರಿಟಿನ ಮೇಂಟೈನ್ ಮಾಡುವಂಥದ್ದು ಕರ್ತವ್ಯ. ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಸ್ಟೇಟ್ ಪೊಲೀಸ್ನ ಒಂದು ಕಾರ್ಯ ಆದರೆ, ಬಾರ್ಡ್ರನ್ನ ಗಾರ್ಡ್ ಮಾಡುವಂಥದ್ದು. ಇದ್ರ ಜೊತೆಗೆ ಮೇಜರ್ ಇನ್ಸರ್ಜೆನ್ಸೀಸ್ ಆ ಥರ ಮೇಜರ್ ಇವೆಂಟ್ಸ್ ಆದಾಗ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ಸು ನಮಗೆ ಇದನ್ನು ಕಾಂಟ್ರಿಬ್ಯೂಟ್ನ ಮಾಡ್ತಾ ಅವರೇ ಆದ ಸೇವೆಗಳನ್ನು ಮಾಡ್ತಾರೆ. ಒಂದು ದೇಶ ಒಂದು ಸ್ಟೆಬಿಲಿಟಿ ಆಗಬೇಕಾದ್ರೆ ಪ್ರಮುಖವಾಗಿ ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಭದ್ರತೆ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅದನ್ನು ಮೇಂಟೈನ್ ಮಾಡುವಂಥದ್ದು. ಎಕ್ಸ್ಟರ್ನಲ್ ಸೆಕ್ಯೂರಿಟಿನ ಮೇಂಟೈನ್ ಮಾಡುವಂಥದ್ದು ನಮ್ಮ ಡಿಫೆನ್ಸ್ ಫೋರ್ಸಸ್ ಏನಿದೆ ಅದನ್ನು ಮಾಡ್ತವೆ. ಇಂಟರ್ನಲ್ ಸೆಕ್ಯೂರಿಟಿನ ನಾವು ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಮಾಡ್ತಾ ಇದ್ದೇವೆ. ಒಂದು ಸ್ಟೆಬಿಲಿಟಿಯಾಗಿ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಇದು ಭಾಳಷ್ಟು ಮುಖ್ಯ. ನಮ್ಮ ಆಂತರಿಕ ಭದ್ರತೆ ಮತ್ತು ಒಂದು ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋವಂಥದ್ದು. ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಿ ಸ್ಟೆಬಿಲಿಟಿ ಇದೆ, ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಕಡೆ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ. ಹಾಗಾಗಿ ಇಂಡೈರೆಕ್ಟ್ಲಿ ಏನಿದೆ ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್ ಅವರ ಕರ್ತವ್ಯದಲ್ಲಿ ಇಂಡೈರೆಕ್ಟ್ಲಿ ಡೆವಲಪ್ಮೆಂಟ್ಗೂ ಸಹ ಸಾಕಷ್ಟು ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಅದೊಂದು ನಿದರ್ಶನ. ಹೀಗೆ ಈ ಪೊಲೀಸ್ ಕರ್ತವ್ಯದಲ್ಲಿ ಸಾಮಾನ್ಯವಾಗಿ ಪ್ರಿವೆನ್ಷನ್ ಆ್ಯಂಡ್ ಡಿಟೆಕ್ಷನ್ ಆಫ್ ಕ್ರೈಮ್, ಅಪರಾಧವನ್ನು ತಡೆಗಟ್ಟೋದು ಮತ್ತು ಅದನ್ನು ಪತ್ತೆ ಮಾಡುವಂಥದ್ದು. ಎರಡನೇದಾಗಿ ಕಾನೂನು ಸುವ್ಯವಸ್ಥೆನ ಮೇಂಟೈನ್ ಮಾಡುವಂಥದ್ದು. ಈಗ ಹೊಸದಾಗಿ ಸಾಕಷ್ಟು ಇಶ್ಯೂಸ್ ಬರ್ತಾ ಇದ್ದಾವೆ. ಸೈಬರ್ ಕ್ರೈಮ್ ಇರ್ಬೋದು, ಟೆರರಿಸಮ್ ಇರ್ಬೋದು, ಇನ್ಸರ್ಜೆನ್ಸಿ ಇರ್ಬೋದು. ಈ ಥರ ಸಾಕಷ್ಟು ಸಂದರ್ಭಗಳಲ್ಲಿ ಹೊಸ ಆಯಾಮಗಳೇ ನಮ್ಮ ಕೆಲಸಕ್ಕೆ ಬರ್ತಾ ಇದೆ. ಅದನ್ನು ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ. ಇದ್ರ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅದು ಒಂದು ಪ್ರಮುಖ ಆಯಾಮ ಆಗಿದೆ. ಏನು ನಾವಿಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದು ನಮ್ಮ ಮೈನ್ಲಿ ಪೊಲೀಸು ಮತ್ತು ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಹೇಳಬೇಕಾದ್ರೆ ನಮಗೆ ನಮ್ಮ ಹೋಮ್ ಗಾರ್ಡ್ಸ್ ಮತ್ತು ಫೈರ್ ಫೋರ್ಸ್ ಸರ್ವಿಸಸ್ ಇವೆಲ್ಲ ಸಹ ಸೇರ್ಕೊಂಡು ಮಾಡ್ತವೆ. ಅದನ್ನು ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಂದರ್ಭದಲ್ಲಿ ಈ ಹಲವಾರು ಸಂದರ್ಭದಲ್ಲಿ ಬೀಯಿಂಗ್ ದ ಫಸ್ಟ್ ರೆಸ್ಪಾಂಡರ್ ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಏನಾಗ್ತದೆ, ಸಾಕಷ್ಟು ಸಂದರ್ಭದಲ್ಲಿ ಭಾಳ ಡೇಂಜರಸ್ ಸಿಚುವೇಷನಲ್ಲಿ ಕೆಲಸ ಮಾಡುವಂಥ ಸಂದರ್ಭ ಇದ್ದಾಗ ಸಾವು ನೋವುಗಳು ಆಗುವ ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಅವರ ಜೀವವನ್ನೇ ಒತ್ತೆ ಇಟ್ಟು ತ್ಯಾಗವನ್ನು ಮಾಡಿ ಅವರು ಕೆಲಸ ಮಾಡುವಂಥ ಸಂದರ್ಭಗಳು ಬರ್ತವೆ. ಹಾಗಾಗಿ ಏನು ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಏನು ತ್ಯಾಗ ಬಲಿದಾನ ಮಾಡ್ತಾರೆ, ಜೀವವನ್ನು ಕಳ್ಕೊತಾರೆ, ಯಾರೇ ಅಧಿಕಾರಿ ಇರ್ಬೋದು, ಸಿಬ್ಬಂದಿ ವರ್ಗದಲ್ಲಿರ್ಬೋದು, ಅವ್ರನ್ನ ಒಂದು ನೆನಪಿಸ್ಲಿಕ್ಕೆ ಒಂದು ಏನು ಲಡಾಖ್ನಲ್ಲಿ ಆಗಿರೋಂಥ ಇನ್ಸಿಡೆಂಟ್ ಏನಾಗಿತ್ತು 1959 ಅಕ್ಟೋಬರ್ 21 ಮಾನ್ಯ ಸರ್ಕಾರವು 21 ಕಮೆಮೊರೇಷನ್ ಡೇ ಅಂದರೆ ಪೊಲೀಸ್ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಅದನ್ನು ಆಚರಣೆ ಮಾಡಬೇಕು ಅಂತ ಮಾಡೋದ್ರಿಂದ ಇದನ್ನು ಅವ್ರನ್ನ ವಿಶೇಷವಾಗಿ ಮಾಡಿಕೊಂಡು ಈ ಸಂದರ್ಭ ಏನಂದರೆ ಇವ್ರುಗಳಿಗೆ ಏನು ಫ್ಯಾಮಿಲಿನಲ್ಲಿ ಅವ್ರನ್ನ ನಮ್ಮ ಅಧಿಕಾರಿಗಳ ಸಿಬ್ಬಂದಿಗಳನ್ನ ಕಳ್ಕೊಂಡಿರ್ತಾರೆ, ಒಂದು ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು, ಜೊತೆಗೆ
ಫ್ಯಾಮಿಲಿಗೆ ಒಂದು ಮಾರಲ್ ಸಪೋರ್ಟ್, ಮತ್ತು ನಾವು ಅವ್ರ ಜೊತೆ ಇದ್ದೀವಿ, ಕುಟುಂಬ ವರ್ಗದವ್ರ ಯಾರು ಪ್ರಾಣವನ್ನು ಕಳ್ಕೊಂಡಿರ್ತಾರೆ ನಮ್ಮ ಸಿಬ್ಬಂದಿಗಳ ಅಧಿಕಾರಿಗಳು, ಅವ್ರ ಜೊತೆ ನಾವು ಇದ್ದೀವಿ ಅಂತ ತೋರಿಸಲಿಕ್ಕೆ ಒಂದು ಸಂದರ್ಭ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ನಮ್ಮ ಇಲಾಖೆ ಪರವಾಗಿ, ಸರ್ಕಾರದ ಪರವಾಗಿ ನಾವೆಲ್ಲರೂ ಸಹ ಅವ್ರಗಳಿಗೆ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾ, ಮತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ವಿಶೇಷವಾಗಿ DSP DR ಮೈಸೂರು ಮತ್ತು CR ಅಧಿಕಾರಿ ಸಿಬ್ಬಂದಿಗಳು ಮೈಸೂರು ನಗರ, ಎಲ್ಲರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸ್ತಾ, ಏನು ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳಲ್ಲಿ ನಿಲ್ಲಿಸಿದ್ದಾರೆ ಮತ್ತು ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸೇರಿಸಿ ಇಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಏನು ಈಗ 190 ಜನ ದೇಶದಾದ್ಯಂತ ಏನು ನಮ್ಮ SP ಅವರು ಭಾಷಣ ಮಾಡಿದಂಗೆ ಕಳೆದ 1 ವರ್ಷದ ಅವಧಿಯಲ್ಲಿ ಕರ್ತವ್ಯದಲ್ಲಿ ಒಂದು ಜೀವವನ್ನು ಕಳ್ಕೊಂಡಿದ್ದಾರೆ. ಅವ್ರನ್ನೆಲ್ಲರೂ ಮತ್ತೊಮ್ಮೆ ನೆನಪಿಸ್ತಾ, ಅವ್ರನ್ನ ಕುಟುಂಬಗಳಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸಮಸ್ತರು ಶಿರವಾಗಿ 2 ನಿಮಿಷ ಮೌನಾಚರಣೆ ಮಾಡಲು
ದಯವಿಟ್ಟು ಸಮಸ್ತರು ಕುಳಿತುಕೊಳ್ಳಬೇಕಾಗಿ ವಿನಂತಿ. ದೇವಸ್ವಾಮಿ ಅಸಿಸ್ಟೆಂಟ್ ಕಮಾಂಡೆಂಟ್ ಇವರು ವಿಶೇಷ ದಿನದ ಕವಾಯತನ್ನು ಮುಕ್ತಾಯಗೊಳಿಸಲು ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನ ಪಡೆಯಲಿದ್ದಾರೆ. ಕವಾಯತು ನಿರ್ಗಮನಕ್ಕೆ ಅನುಮತಿಯನ್ನ ಪಡೆದ ನಂತರ ಪರೇಡ್ ಕಮಾಂಡರ್ ಸ್ವಸ್ಥಾನಕ್ಕೆ ಕದಂ ಕದಂ ಒಡೆದ ಎಂಬ ಮಧುರವಾದ ಹಿನ್ನೆಲೆ ಸಂಗೀತದೊಂದಿಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಸ್ ಮಹಾದೇವಸ್ವಾಮಿ ಅವರ ನೇತೃತ್ವದ ತುಕಡಿಯು ಮುಖ್ಯ ಅತಿಥಿಗಳಿಗೆ ಶೀಘ್ರ ನಡಿಗೆಯ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯಲಿದ್ದಾರೆ. ಹರಿಕೃಷ್ಣ IPS ರವರ ಪುತ್ಥಳಿಗೆ ಗೌರವಪೂರ್ವಕವಾಗಿ ಹೂಗುಚ್ಛ ಸಮರ್ಪಣೆ.
ಇದು ರೈಟ್ ನ್ಯೂಸ್.